ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಚತುರ್ಥ ಸರ್ಗ 40ನೇ ಶ್ಲೋಕ. ಯಯಾ ಸತಿ ಸ್ವಸ್ತಟಿನಿ ಮುಹುರ್ಮುಹುಃ ನಮತ್ಯನುಜ್ಞಾರ್ಥಿನಿ ಭೂರಿ ಚೇತಸಿ ತಮಸ್ಮರತ್ ಸ್ವಾಮಿನಮೇವ ದೂನಧೀಃ ಗುರುರ್ಭವಿಷ್ಯದ್ವಿರಹಾಗ್ನಿಶಂಕಯ. ಇಲ್ಲಿ ಮತ್ತೊಂದು ಘಟನೆಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಸನ್ಯಾಸ ಎಲ್ಲ ಆಯಿತು, ಅನಂತೇಶ್ವರನಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಆಚಾರ್ಯರಿಗೆ, ಮಧ್ವಾಚಾರ್ಯರಿಗೆ ಗಂಗಾ ನದಿ ಸ್ನಾನಕ್ಕೆ ಹೋಗಬೇಕು ಅಂತ ಅನಿಸ್ತು. ಇಯಾಸತಿ ಸ್ವಸ್ತಟಿನೀಂ, ಸ್ವಸ್ತಟಿನೀಂ ಅಂದರೆ ಸ್ವರ್ಗ ನದಿಯಾದ ಸ್ವರ್ಗಂಗಾ, ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ. ಇಯಾಸತಿ ಅಂದರೆ ಯಾತುಮಿಚ್ಛತಿ, ಹೋಗಬೇಕು ಎನ್ನುವ ಇಚ್ಛೆಯಿಂದ ಭೂರಿಚೇತಃ, ಭೂರಿಚೇತಃ ಅಂದರೆ ಪೂರ್ಣ ಪ್ರಜ್ಞಾಚಾರ್ಯರು ಅನುಜ್ಞಾಂ ಅರ್ಥಿತುಂ ಶೀಲಮಸ್ಯ ಅಸ್ತಿ ಇತಿ ತಸ್ಮಿನ್ ಅತಯೇವ ಮುಹುರ್ಮುಹುಃ ನಮಸ್ತಿ. ನಮತ್ಯನುಜ್ಞಾರ್ಥಿನಿ, ಅವರ ಯಾತ್ರೆ ಮಾಡಬೇಕು ಅಂದರೆ, ಗಂಗಾ ಸ್ನಾನಕ್ಕೆ ಹೋಗಬೇಕು ಅಂದರೆ ಗುರುಗಳಾದ ಅಚ್ಯುತ ಪ್ರೇಕ್ಷರ ಹತ್ರ ಅಪ್ಪಣೆಯನ್ನ ತೆಗೆದುಕೋಬೇಕು. ಗುರುಗಳ ಹಿರಿಯರ ಅಪ್ಪಣೆ ಇಲ್ಲದೆ ಯಾವ ಕೆಲಸವೂ ಮಾಡಬಾರ್ದು ಅಂತ. ಅದು ನಮ್ದು ಧರ್ಮ. ಅದು ಏನೇ ಆಗಲಿ ದೊಡ್ಡವರ ಒಪ್ಪಿಗೆ ಕೇಳಿ, ತಂದೆ ತಾಯಿಯರ ಒಪ್ಪಿಗೆ ಕೇಳಿ, ಗುರುಗಳ ಒಪ್ಪಿಗೆ ಕೇಳಿಯೇ ಮಾಡಬೇಕು ಅಂತ. ಅದರಿಂದ ಆಚಾರ್ಯರು ಗಂಗಾ ಸ್ನಾನಕ್ಕೆ ಹೋಗಬೇಕು ಅಂದ್ರೆ ಇದ್ದಕ್ಕಿದ್ದಾಗಿ ಉಡುಪಿಯಿಂದ ಹೊರಟೋಗ್ಲಿಕ್ಕೆ ಆಗೋದಿಲ್ಲ. ದೊಡ್ಡವರ ಅಪ್ಪಣೆ, ಅಚ್ಯುತ ಪ್ರೇಕ್ಷರ ಅಪ್ಪಣೆಯನ್ನ, ಯದ್ಯಪಿ ಅವರಿಗೆ ಬೇಕಾಗಿಲ್ಲ, ಆದರೂ ಲೋಕದ ಮರ್ಯಾದೆಯನ್ನ ಹೇಗೆ ನಡ್ಕೋಬೇಕು ಚಿಕ್ಕವರುಂಬಾದನ್ನ ತೋರಿಸಿಕೊಡ್ತಾ ಇದ್ದಾರೆ ಆಚಾರ್ಯರು. ಹಿರಿಯರಾದ ಗುರುಗಳ ಹತ್ರ ನಮಸ್ಕಾರ ಮಾಡಿ ಅಪ್ಪಣೆಯನ್ನ ಕೇಳ್ತಾರೆ. ನಮತ್ಯನುಜ್ಞಾರ್ಥಿನಿ ಮುಹುರ್ಮುಹುಃ ನಮತಿ. ಒಂದು ಬಾರಿ ನಮಸ್ಕಾರ ಮಾಡಿದ್ರೆ ಅಪ್ಪಣೆ ಕೊಟ್ಟಿಲ್ಲ, ಗುರುಗಳ ಅಪ್ಪಣೆ ಕೊಟ್ಟಿಲ್ಲ. ಮತ್ತೆ ಹೋಗಿ ನಮಸ್ಕಾರ ಮಾಡಿ ಕೇಳಿದನಂತೆ, ನಾನು ಗಂಗಾ ಸ್ನಾನಕ್ಕೆ ಹೋಗ್ತೀನಿ, ಅಪ್ಪಣೆ ಕೊಡಿ ಹಾಗೆ ಅಂತ. ಮತ್ತೆ ಮತ್ತೆ ನಮಸ್ಕಾರ ಮಾಡಿದಾಗ ಅವರಿಗೆ, ಅಚ್ಯುತ ಪ್ರೇಕ್ಷರಿಗೆ ತುಂಬಾ ದುಃಖ ಆಗೋಯ್ತಂತೆ. ಏನ್ ಮಾಡಬೇಕು, ಧೂನದೀಹಿ. ಯಾಕೆ ಅವ್ರಿಗೆ ಯಾಕೆ ದುಃಖ ಆಯಿತು? ಇವರು ಗಂಗಾ ಸ್ನಾನಕ್ಕೆ ಹೋದರೆ ಅಚ್ಯುತ ಪ್ರೇಕ್ಷರಿಗೆ ಏನಾಯಿತು? ಹಾಗೆಂದ್ರೆ ಗುರುರ್ ಭವಿಷ್ಯದ್ ವಿರಹಾಗ್ನಿ ಶಂಕೆಯ. ಪರಮಾತ್ಮ ಹೇಳಿದ್ದಾನೆ, ಇವನೇ ನಿನಗೆ ಪಾಠ ಹೇಳ್ತಾನೆ, ತತ್ವವನ್ನು ಹೇಳ್ತಾನೆ ಹಾಗೆ ಅಂತ. ಅದರಿಂದ ತುಂಬಾ ಸ್ನೇಹವನ್ನ ಮಾಡ್ತಾ ಇದ್ರು ಅಚ್ಯುತ ಪ್ರೇಕ್ಷರು ಮಧ್ವಾಚಾರ್ಯರ ಮೇಲೆ. ಇವರು ಗಂಗಾ ಸ್ನಾನಕ್ಕೆ ಅಂತ ಹೋಗ್ಬಿಟ್ರೆ ವಿರಹ ಆಗ್ತದೆ, ಅಂದ್ರೆ ಬಿಟ್ಟಿರಬೇಕಾಗ್ತದೆ. ಶಿಷ್ಯನನ್ನು ಬಿಟ್ಟು ಹೇಗಿರೋದು? ವಿರಹಾಗ್ನಿ ಶಂಕೆಯ, ಆ ಒಂದು ಶಂಕೆ. ಅದರಿಂದ ಅಚ್ಯುತ ಪ್ರೇಕ್ಷರು ಅವರು ಒಪ್ಪಿಗೆಯನ್ನೇ ಕೊಡ್ತಾ ಇಲ್ಲ. ಆದರೂ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದಾಗ ತಮಸ್ಮರತ್ ಸ್ವಾಮಿನಮೇವ, ತಮ್ಮ ಸ್ವಾಮಿಯಾದ ಅಚ್ಯುತ ಪ್ರೇಕ್ಷರು ತಮ್ಮ ಸ್ವಾಮಿಯಾದ ಅನಂತೇಶ್ವರನಿಗೆ ಮೊರೆ ಹೊಕ್ಕಿ ಆ ಪರಮಾತ್ಮನನ್ನೇ ಸ್ಮರಣೆ ಮಾಡಿದರಂತೆ. ಸ್ವಾಮಿ, ಇವನು ಬಿಟ್ಟು ಹೋಗಬೇಕು ಅಂತ, ಆಚಾರ್ಯರು ಬಿಟ್ಟು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ, ಗಂಗಾ ಸ್ನಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳ್ತಾರೆ, ನನಗೆ ಸಹನೆ ಮಾಡ್ಲಿಕ್ಕೆ ಆಗೋದಿಲ್ಲ, ನೀನೇ ಏನಾದ್ರು ಒಂದು ಉಪಾಯ ಮಾಡಿ ಅನುಗ್ರಹ ಮಾಡಬೇಕು ಅಂತ ದೇವರಲ್ಲಿ ಮೊರೆ ಹೋದರು, ದೇವರನ್ನ ಸ್ಮರಣೆ ಮಾಡಿದರು ಅಂತ ಹೇಳ್ತಾರೆ. ಯಯಾ ಸತಿ ಸ್ವಸ್ತಟಿನಿ ಮುಹುರ್ಮುಹುಃ ನಮತ್ಯನುಜ್ಞಾರ್ಥಿನಿ ಭೂರಿ ಚೇತಸಿ ತಮಸ್ಮರತ್ ಸ್ವಾಮಿನಮೇವ ಧೂನಧೀಃ ಗುರುರ್ಭವಿಷ್ಯದ್ ವಿರಹಾಗ್ನಿಶಂಕಯ. ಮುಂದಿನ ಶ್ಲೋಕ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.